ಅಲ್ಲಿ ಕೇಕೆ, ಸಿಳ್ಳೆ, ಚಪ್ಪಾಳೆಗಳ ಸದ್ದು ಜೋರಾಗಿತ್ತು. ಅಭಿಮಾನಿಗಳು ಅವರ ಹಿಂದೆಯೇ ಓಡೋದಕ್ಕೆ ಹುರುಪನ್ನ ತುಂಬಿದ್ರು. ಅವರಂತೂ ಗೆಲುವು ನಮ್ದೆ ಅಂತ ಹೇಳಿ ಮಿಂಚಿನ ಓಟಕ್ಕೆ ರೈತ ಸಮುದಾಯವೇ ದಂಗಾಗಿ ಹೋಗಿದ್ರು. ಧೂಳೆಬ್ಬಿಸಿ ಓಡುತ್ತಿದ್ದಂತಹ ಶರವೇಗದ ಓಟ ನೋಡಿ ಸಾಕಷ್ಟು ಜನರು ಫುಲ್ ಫಿದಾ ಆಗಿ ಹೋಗಿದ್ರು. ಕೇಕೆ, ಸಿಳ್ಳೆಗಳನ್ನ ಹಾಕಿ ಹುರಿದುಂಬಿಸಿದ್ರು. ಹಾಗಾದ್ರೆ ಅಲ್ಲಿ ಮಿಂಚಿನ ಓಟ ಓಡಿದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕಡ್ಮಸ್ತಾಗಿರುವಂತಹ ಎತ್ತುಗಳು, ಗಂಭೀರ ನಡೆಯಿಂದಲೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಎತ್ತುಗಳು ಅಖಾಡದಲ್ಲಿ ಧೂಳೆಬ್ಬಿಸಿಕೊಂಡು ಮಿಂಚಿನ ಓಟವನ್ನ ಓಡುತ್ತಿತ್ತು. ಹೌದು, ಈ ಕಲರ್ಫುಲ್ ದೃಶ್ಯಗಳು ಕಂಡಿದ್ದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಡೋಣಿ ರಸ್ತೆಯ ಜಮೀನಲ್ಲಿ. ಡಂಬಳ ಗ್ರಾಮದ ಸಮಸ್ತ ರೈತ ಬಾಂಧವರು ಬಸವ ಜಯಂತಿ ನಿಮಿತ್ತ ರಾಜ್ಯ ಮಟ್ಟದ ಖಾಲಿ ಗಾಡಾವನ್ನ ಓಡಿಸುವಂತಹ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ರು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲ ಬಹುಮಾನವಾಗಿ 51,000, ಎರಡನೇ ಬಹುಮಾನ 41,000 ಹಾಗೂ ಮೂರನೇ ಬಹುಮಾನ 31,000. ಹೀಗಾಗಿ ಒಟ್ಟು 9 ಬಹುಮಾನಗಳನ್ನ ಇಡಲಾಗಿತ್ತು. ಹೀಗಾಗಿ 1 ನಿಮಿಷದಲ್ಲಿ ಯಾವ ಜೋಡಿ ಎತ್ತುಗಳು ಹೆಚ್ಚಿನ ದೂರ ಓಡುತ್ತೋ ಅವುಗಳನ್ನ ವಿಜಯಿ ಎತ್ತುಗಳು ಅಂತ ಹೇಳಿ ಘೋಷಣೆ ಮಾಡಿ ಬಹುಮಾನವನ್ನ ನೀಡಲಾಗುತ್ತೆ. ಈ ಸ್ಪರ್ಧೆಗೆ ರಾಜ್ಯದ ಬೆಳಗಾವಿ, ಹಾವೇರಿ, ಧಾರವಾಡ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಜೋಡೆತ್ತುಗಳು ಆಗಮಿಸಿತ್ತು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಂತಹ ಖಾಲಿ ಗಾಡ ಓಡಿಸುವಂತಹ ಸ್ಪರ್ಧೆ ನೋಡುಗರಿಗೆ ಫುಲ್ ಖುಷಿ ನೀಡಿತು. ಒಂದೊಂದು ಜೋಡಿ ಎತ್ತುಗಳಂತೂ ಗೆಲುವು ನಂದೆ ಅಂತ ಹೇಳಿ ಶರವೇಗದ ಓಟಗಳನ್ನ ಓಡ್ತಾ ಇತ್ತು. ಒಟ್ಟಾರೆಯಾಗಿ ನಶಿಸಿ ಹೋಗ್ತಾ ಇರುವಂತಹ ಗ್ರಾಮೀಣ ಕ್ರೀಡೆ ಖಾಲಿ ಗಾಡ ಓಡಿಸುವಂತಹ ಸ್ಪರ್ಧೆ ನೋಡುಗರಿಗೆ ಫುಲ್ ಖುಷಿ ಕೊಡಿತು. ಇವತ್ತು ಮುಂಡರಗಿ ತಾಲೂಕು ಗದಗ ಜಿಲ್ಲಾ ಡಂಬಳ ಗ್ರಾಮದೊಳಗೆ ಎತ್ತಿನ ಗಾಡ ಓಡಿಸುವಂಥ ಸ್ಪರ್ಧೆಯನ್ನು ಡಂಬಳ ಗ್ರಾಮದ ಗುರು ಹಿರಿಯರು ಮತ್ತು ರೈತಾಪಿ ವರ್ಗ ಭಾಳ ಅತ್ಯಂತ ಆಸಕ್ತಿಯಿಂದ ಮತ್ತು ಭಾಳಷ್ಟು ವ್ಯವಸ್ಥಿತವಾಗಿ ಆಯೋಜನೆ ಮಾಡ್ಯಾರ. ನಮ್ಮ ಊರಿನ ಗುರು ಹಿರಿಯರು ಮತ್ತು ಯುವ ರೈತರು ಎಲ್ಲರೂ ಸೇರಿಕೊಂಡು ಹಾಗೂ ಕೃಷಿ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಒಂದು ಪೂರ್ವಭಾವಿಯಾಗಿ ಸಭೆಯನ್ನು ಮಾಡಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋಣ, ಈ ಕಾರ್ಯಕ್ರಮದಿಂದ ರೈತಾಪಿ ಜನಕ್ಕೆ ಒಂದು ಉತ್ತೇಜನ ಸಿಗ್ತೈತಿ ಅನ್ನೋ ಉದ್ದೇಶದಿಂದ ಇದಕ್ಕೊಂದು ಸಭೆ ಮಾಡಿ ಆ ಸಭೆ ಒಳಗೆ ತೀರ್ಮಾನ ತಗೊಂಡು ಅದು ಏನು ಕಾರ್ಯಕ್ರಮ ಮಾಡೋಣ ಅನ್ನೋದಾದ್ರೆ ಈ ಎತ್ತಿನ ಗಾಡ ಓಡಿಸುವಂಥ ಸ್ಪರ್ಧೆಯನ್ನು ಆಯೋಜನೆ ಮಾಡೋಣ ಅಂಥೇಳಿ ಎಲ್ಲರೂ ಒಂದು ಒಮ್ಮತದ ನಿರ್ಧಾರವನ್ನು ತೊಗೊಂಡು ಅದರ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಎತ್ತಿನ ಗಾಡ ಓಡಿಸುವಂಥ ಸ್ಪರ್ಧೆಯನ್ನು ಆಯೋಜನೆ ಮಾಡೈತಿ ಗ್ರಾಮದೊಳಗೆ. ಎಲ್ಲ ಗುರು ಹಿರಿಯರು ಮತ್ತು ರೈತಾಪಿ ಜನರ ಸಮ್ಮುಖದಲ್ಲಿ ಗದಗ, ಕೊಪ್ಪಳ, ಹಾವೇರಿ ಹಾಗೂ ಧಾರವಾಡ ಜಿಲ್ಲೆಗಳಿಂದ ಸುಮಾರು 20ರಿಂದ 25 ಜೋಡಿಯಷ್ಟು ಗಾಡ ಓಡಿಸುವ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸ್ಯಾರ. ಭಾಳ ಉತ್ಸುಕತೆಯಿಂದ ಭಾಗವಹಿಸ್ಯಾರ. ಇನ್ನೂ ಸಮಯ ಭಾಳ ಇರೋದ್ರಿಂದ ಇನ್ನೂ ಅನೇಕ ಜೋಡಿಗಳು ಬರುವಿದ್ದಾವೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಗ್ರಾಮದ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಸಮಿತಿಯವರ ಒಂದು ಅಚಲವಾದ ನಿರ್ಧಾರದಿಂದ ಈ ಕೃಷಿ ಸಂಬಂಧಿತ ಈ ಕಾರ್ಯಕ್ರಮ ಕೃಷಿ ಸಂಬಂಧಿತ. ನಾವಿವತ್ತಿನ ಯುವ ಜನಾಂಗ ಸ್ವಲ್ಪ ಸುಶಿಕ್ಷಿತ ಅಂದ್ಕೊಂಡೀವಿ, ಆದರೆ ಕೃಷಿಯಿಂದ ವಿಮುಖರಾಗಕತ್ತೀವಿ. ಅದನ್ನು ಮನಗಂಡು ಗ್ರಾಮದ ಹಿರಿಯರೆಲ್ಲರೂ ಕೃಷಿ ಇದ್ರೇ ನಮ್ಮ ಬದುಕು, ಕೃಷಿ ನಮಗೆ ಬೇಕು, ಅದರಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ಕೃಷಿ ಬೇಕು ಅಂದರೆ ನಮ್ಮ ಭೂಮಿ ಫಲವತ್ತತೆ ಉಳಿತೈತಿ, ನಮ್ಮ ಭೂಮಿ ಉಳಿತೈತಿ, ಇದೆಲ್ಲ ಇವಾಗ ರೈತರಿಗೆ ಮನ ಮುಟ್ಲಿ ಅನ್ನೋ ಕಾರಣದಿಂದ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು. ಪ್ರೈಸು ಪ್ರಥಮ 5 ಪ್ರೈಸ್ ಆಕರ್ಷಕ ಬಹುಮಾನಗಳನ್ನು ನಿಯೋಜನೆ ಮಾಡಿದ್ದಾರೆ. ಒಂದು ಮೊದಲನೇದು 51,000, ಎರಡನೇ ಬಹುಮಾನ 41,000, ಮೂರನೇ ಬಹುಮಾನ 31,000 ಹಾಗೂ ನಾಲ್ಕನೇ ಬಹುಮಾನ 21,000 ಮತ್ತು 5ನೇ ಬಹುಮಾನ 11,000 ರೂಪಾಯಿ. ಇದ್ರ ಜೊತೆಗೆ ಅನೇಕ ಆಕರ್ಷಕ ಬಹುಮಾನಗಳು, ಈ ಬೆಳ್ಳಿ ಕೋಡನ್ಸ್ ಕೊಡೋದಾಗಲಿ, ಹಿತ್ತಾಳಿ ಸರಪಳಿ ಕೊಡೋದಾಗಲಿ, ಜೂಲ ಕೊಡೋದಾಗಲಿ, ಆಮೇಲೆ ಗೆಜ್ಜಿ ಸರ ಕೊಡೋದಾಗಲಿ, ಇಂಥ ಅನೇಕ ಆಕರ್ಷಕ ಬಹುಮಾನಗಳನ್ನು ಕೂಡ ಕೊಡಮಾಡಿದ್ದಾರೆ. ಇದರಿಂದ ರೈತರು ಉತ್ತೇಜನಗೊಳ್ತಾರೆ. ಕೃಷಿಯತ್ತ ಒಂದು ವಿಶೇಷ ಕಾಳಜಿ ನಮ್ಮ ಊರಿಂದ ಏನಂತಂದ್ರೆ ಹೆಚ್ಚು ಯುವ ಸಮೂಹ ಕೃಷಿಯತ್ತ ಮುಖ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ನಮಗೆಲ್ಲ ಭಾಳ ಖುಷಿ ಅನಿಸ್ತೈತೆ ಸರ್. ನನ್ನ ಹೆಸರು ಬುಡ್ನೇಸ ಬತ್ತಾರಂತ ಸರ್. ನಮ್ಮದು ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಡಂಬಳ. ನಾವು ಇಲ್ಲಿವರೆಗೆ ಆದ್ರೆ ನಮ್ಗೆ ಇದು ಗಾಡ ಸ್ಪರ್ಧೆದು ಗುರ್ತಾನೆ ಇದ್ದಿಲ್ಲ ರೀ. ಯಾಕಂದ್ರೆ ನಾವು ನೋಡ್ಬೇಕಂದ್ರೆ ಬೇಲೂರಿಗೆ ಹೋಗಿ ನೋಡ್ಕೊಂಬರ್ತಿದ್ವಿ ರೀ. ಇಲ್ಲಿ ನಮ್ಮೂರಾಗ ಮಾಡ್ಬೇಕಂದ್ರೆ ನಮ್ಗೆ ಯಾವಾಗ ಆಗತ್ತಾನಂತ ಬರೀ ಇದನ್ನ ವಿಚಾರ ಮಾಡ್ತಿದ್ವಿ ರೀ. ನಮ್ಮ ಇವ್ರು ಯುವಕರ ರೈತರು ನಮ್ಮ ಗೆಳೆಯರ ಅವರೆಲ್ಲರೂ ಮಾಡೋಣ ಅಂತಂದು ಒಂದು ಹವ್ಯಾಸ ಮಾಡಿದ್ರು ರೀ. ಹಾಗಾಗಿ ಮತ್ತೆ ಇದನ್ನೊಂದು 15 ದಿನದಿಂದ ಸಾಧನೆ ಮಾಡ್ಕೊಂತ ಬಂದಿವಿ ರೀ. ನಾವು ಸಾಧನೆ ಮಾಡ್ಕೊಂತ ಬಂದು ಅವಕ್ಕೆ ಎತ್ತಿಗೆ ಕಾಳು ಕಡಿ ತಿನ್ಸ್ಕೊಂತನ ಒಟ್ಟು ತತ್ತಿ ಇಂಥವೆಲ್ಲ ಹಾಕ್ಯಂತ ಒಟ್ಟು ಟ್ರೈನಿಂಗ್ ಕೊಟ್ಟಿವಿ ರೀ. ದಿನಕ್ಕೆ 2 ಸಲ ಅವಕ್ಕೆ ಈಸ್ ಹೊಡ್ಸೋದು, ಅವಕ್ಕೆ ಸಂಜೆ ಮುಂಜಾನೆ ಊಟದ ಸ್ಪರ್ಧೆಗೆ ಸಾಧನೆ ಮಾಡೋದು, ಇಂಥದ್ದು ಮಾಡಿ ಈಗ ಮತ್ತೆ ನಮ್ಮ ಊರಾಗ ಇದು ಒಂದು ಇವತ್ತಿಗೆ ನಮ್ಗೆ ಭಾಳ ಖುಷಿ ಅನಿಸಿದ್ದು ನೋಡ್ರಿ ಸರ್. ಹಜರೇ ಸಾಬ್, ಮಾಬೂ ಸಾಬ್, ಹೊಂಬಾಳ್ರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.